ಜಗತ್ತಿನ ಯಾವುದೇ ವಿಷಯಗಳಿಗೆ ಸುಸ್ಥಿರ ಸೂತ್ರಗಳು ಅತ್ಯುತ್ತಮ ಪರಿಹಾರಗಳಾಗಿವೆ. ಇಂತಹ ಸುಸ್ಥಿರ ಪರಿಹಾರಕ್ಕೆ ದೊಡ್ಡ ಉದಾಹರಣೆ ಕೃಷಿ ಕ್ಷೇತ್ರದಲ್ಲಿನ ರೂಪಾಂತರಿ ತಂತ್ರಜ್ಞಾನದ ಸೋಲಾರ್ ಪಂಪ್ಸೆಟ್ಗಳು. ಹವಾಮಾನ ಬದಲಾವಣೆ, ಸಂಪನ್ಮೂಲಗಳ ಕೊರತೆ ಮೊದಲಾದ ಸಮಸ್ಯೆಗಳನ್ನು ಜಗತ್ತು ಎದುರಿಸುತ್ತಿದೆ. ಅದೇ ರೀತಿಯಲ್ಲಿ ಸಾಂಪ್ರದಾಯಿಕ ಕೃಷಿ ಕೂಡ ಅನಿರೀಕ್ಷಿತವಾದ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ. ಇಂತಹ ಸವಾಲುಗಳನ್ನು ಸಮರ್ಥವಾಗಿ ಮೆಟ್ಟಿ ನಿಲ್ಲಬೇಕಾದರೆ ಸುಸ್ಥಿರ ಬದಲಾವಣೆಗಳು ಅತ್ಯಂತ ಅಗತ್ಯ. ಸೂರ್ಯನ ಶಕ್ತಿಯ ಸದುಪಯೋಗ ಪಡಿಸಿಕೊಳ್ಳಲು ಆವಿಷ್ಕಾರಗೊಂಡಿರುವ ಸೋಲಾರ್ ಪಂಪ್ಸೆಟ್ಗಳು ವರದಾನವಾಗಿವೆ. ಸೂರ್ಯನ ಕಾಂತಿಯನ್ನು ನವೀಕರಿಸಬಹುದಾದ ಇಂಧನ ಮೂಲವಾಗಿ ಬಳಸಿಕೊಂಡು ಕೃಷಿ ಪಂಪ್ಸೆಟ್ಗಳನ್ನು ಚಲಾಯಿಸಬಹುದು. ಇದರಿಂದ ನೀರಾವರಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಯಾಗಲಿದೆ. ಜಗತ್ತಿನಾದ್ಯಂತ ಹೊಸ ಆವಿಷ್ಕಾರವಾದ ಸೋಲಾರ್ ಪಂಪ್ಸೆಟ್ಗಳನ್ನು ಬಳಸಿ ಸುಸ್ಥಿರ ಕೃಷಿ ಮಾಡಲಾಗುತ್ತಿದೆ. ಈ ಪಂಪ್ಸೆಟ್ಗಳ ಕಾರ್ಯಾಚರಣೆಯಿಂದ ಅಡೆತಡೆಯಿಲ್ಲದ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಇದರಿಂದಾಗಿ ಉತ್ತಮ ಇಳುವರಿ ಸಾಧ್ಯವಾಗಿದ್ದು ಕೃಷಿ ಕ್ಷೇತ್ರ ಲಾಭದಾಯಕವಾಗಿದೆ. ಇಂತಹ ಯಶಸ್ಸಿನ ಕೆಲವು ಉದಾಹರಣೆಗಳನ್ನು ನೋಡೋಣ. ವಿದ್ಯುತ್ ಅಭಾವ ಇರೋದ್ರಿಂದ ಈಗ ಇತ್ತೀಚಿನ ಆಧುನಿಕ ಕಾಲದಲ್ಲಿ ನಮಗೆ ಸೋಲಾರ್ ಮೊರೆ ಹೋಗೋದ್ರಿಂದ ಸೋಲಾರಿಂದ ಏನಾಗುತ್ತೆ ಅಂದರೆ ಸಮಯ ಉಳಿಯುತ್ತೆ. ಇನ್ ಟೈಮಲ್ಲಿ ನಾವು ಯಾವುದೇ ರೀತಿಯಾದ ವ್ಯವಹಾರಗಳು ನಮಗೆ ಇತರೆ ಜಮೀನು ಬಿಟ್ಟು ಇತರೆ ವ್ಯವಹಾರ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಆಗಲೇ ಹೇಳೋದು, ನಾನು ರೈತರಿಗೆ ಹೇಳೋದು ಇಷ್ಟೇ, ಎಲ್ಲರೂ ಕೂಡ ಸೋಲಾರ್ ಹಾಕ್ಸ್ಕೊಳ್ಳೋಣ, ವಿದ್ಯುತ್ ಉಳಿಸೋಣ. ಸೋಲಾರಿಂದ ಸಂಪೂರ್ಣ ನಮಗೆ ಉಪಯೋಗ ಆಗುತ್ತೆ. ಮೊದಲೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಸ್ಟೇಟಿಂದ 30%, ಸೆಂಟ್ರಲಿಂದ 30% ಸಬ್ಸಿಡಿ ಕೊಡ್ತಾ ಇದ್ರು. 40%ಅನ್ನು ನಾವು ಯಾರು ರೈತರಿದ್ದೀವಿ ಪೇ ಮಾಡಿಬಿಟ್ಟು ತೊಗೋಬೇಕಿತ್ತು. ಈಗ ಏನಾಗಿದೆ, ಸೆಂಟ್ರಲ್ ಅವರು 30% ಇದೆ, ಸ್ಟೇಟ್ನವರು 50% ಮಾಡಿ ಕೊಡ್ತಾ ಇದ್ದಾರೆ. ಸೊ ನಿಮಗೆ 20% ಮಾತ್ರ ನೀವು ಅದಕ್ಕೆ ಫಿಲ್ ಮಾಡಿಬಿಟ್ಟು ಒಂದು DDನೋ ಅಥವಾ ನೆಫ್ಟೋ ಏನೋ ಮಾಡಿಬಿಟ್ಟು ತೊಗೊಂಡ್ರೆ ಅವ್ರು 20%ಅಲ್ಲಿ ನಿಮಗೆ 5 HP ಪೂರ್ತಿ ಸೆಟ್ಟನ್ನು ಕೊಡ್ತಾರೆ. ಸೋಲಾರ್ ಪಂಪ್ಸೆಟ್ಗಳ ಬಳಕೆಯಿಂದ ಕೇವಲ ನೀರಾವರಿ ಮಾತ್ರವಲ್ಲ, ಅದನ್ನು ಮೀರಿ ಹಲವಾರು ಅನುಕೂಲಗಳಿವೆ. ಕೃಷಿಗೆ ಮಾಡಲಾಗುವ ವೆಚ್ಚ ಕಡಿಮೆಯಾಗುತ್ತದೆ. ವಿದ್ಯುತ್ನಲ್ಲಿ ಕೃಷಿಕರು ಸ್ವಾವಲಂಬನೆ ಸಾಧಿಸುವ ಮೂಲಕ ಸುಸ್ಥಿರ ಹಾಗೂ ಸುಭದ್ರ ಕೃಷಿ ಸಾಧ್ಯವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಗಾಲ ಹೊರಸೂಸುವಿಕೆಯ ಪ್ರಮಾಣ ಕಡಿಮೆಯಾಗಿ ಸ್ವಚ್ಛ ಪರಿಸರಕ್ಕೆ ದೊಡ್ಡ ಕೊಡುಗೆ ನೀಡಲಾಗುತ್ತಿದೆ. ಯಾವುದೇ ರೂಪಾಂತರಿತ ತಂತ್ರಜ್ಞಾನ ವಲಯ ಸವಾಲುಗಳನ್ನು ಎದುರಿಸುವ ರೀತಿಯಲ್ಲೇ ಸೋಲಾರ್ ಪಂಪ್ಸೆಟ್ ಕೂಡ ಹಲವು ಸವಾಲುಗಳನ್ನು ಎದುರಿಸಿತು. ಕಾಲದಿಂದ ಕಾಲಕ್ಕೆ ಹೊಸ ಹೊಸ ಸಂಶೋಧನೆಗಳ ಮೂಲಕ ಇವುಗಳನ್ನೆಲ್ಲ ಸಮರ್ಥವಾಗಿ ನಿಭಾಯಿಸಲಾಯಿತು. ಇದಾದ ನಂತರ ಸಾಂಪ್ರದಾಯಿಕ ವಿದ್ಯುತ್ನ ಪಂಪ್ಸೆಟ್ಗಳ ಜಾಗದಲ್ಲಿ ಸೋಲಾರ್ ಪಂಪ್ಸೆಟ್ಗಳನ್ನು ಅಳವಡಿಸಿ ಹೆಚ್ಚು ವೆಚ್ಚವಿಲ್ಲದ ಸುಸ್ಥಿರ ಶಕ್ತಿಯ ನೀರಾವರಿ ಸೌಲಭ್ಯ ಪಡೆಯುವಂತಾಯಿತು. ಸುಸ್ಥಿರ ಕೃಷಿಯ ಕ್ರಾಂತಿ ಇಲ್ಲಿಗೆ ನಿಲ್ಲುವುದಿಲ್ಲ. ಸೋಲಾರ್ ತಂತ್ರಜ್ಞಾನದ ಆವಿಷ್ಕಾರ ಮತ್ತು ಬಳಕೆಗೆ ಆಕಾಶದಷ್ಟು ಮಿತಿಯಿದೆ. ಇಂತಹ ವಿಪುಲ ಅವಕಾಶವನ್ನು ಬಳಸಿಕೊಂಡು ಹೊಸ ಹೊಸ ಆವಿಷ್ಕಾರ ಮತ್ತು ಸಂಶೋಧನೆಗಳ ಮೂಲಕ ನೀರಾವರಿಯನ್ನು ಸ್ಮಾರ್ಟ್ ನೀರಾವರಿಯನ್ನಾಗಿ ಪರಿವರ್ತಿಸಬಹುದಾಗಿದೆ. ಈ ಮೂಲಕ ಸೋಲಾರ್ ಪಂಪ್ಸೆಟ್ಗಳು ನಿಜವಾದ ಅರ್ಥದಲ್ಲಿ ರೈತನ ಮಿತ್ರನಾಗಲಿದೆ. ನಮ್ಮ ಎಲ್ಲ ಯೋಜನೆ ಆಲೋಚನೆಗಳು ಕೇವಲ ಸೋಲಾರ್ ಪಂಪ್ಸೆಟ್ಗಳ ಬಳಕೆಗೆ ಸೀಮಿತವಾಗಬಾರದು. ನಾವು ಭವಿಷ್ಯದತ್ತ ಗಮನಹರಿಸಬೇಕಿದೆ. ಸುಭದ್ರ, ಸುಸ್ಥಿರ ಹಾಗೂ ಲಾಭದಾಯಕ ಕೃಷಿಯೊಂದಿಗೆ ಸುಂದರ, ಸ್ವಚ್ಛ ಹಾಗೂ ಆರೋಗ್ಯಪೂರ್ಣ ವಾತಾವರಣ ನಿರ್ಮಾಣ ನಮ್ಮ ಆದ್ಯತೆಯಾಗಬೇಕು. ಈ ಮೂಲಕ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ಆಶಾದಾಯಕವಾಗಿರಬೇಕು.